ಲಾಸ್ಟ್ 3 ಮಂತ್ಸ್ ಇಂದ ನಿಫ್ಟಿ ಫ್ಲಾಟ್ ಆಗಿದ್ರು ಇವಿ ಸೆಗ್ಮೆಂಟ್ ನ ಸ್ಟಾಕ್ಗಳು ಮಾತ್ರ ರೇಸ್ ಮಾಡ್ತಾ ಇದೆ. ಅದರಲ್ಲಿ ಓಲಾ 31% ಅಪ್ ಇದೆ, ಅದೇ ಏತರ್ 83% ರಿಟರ್ನ್ ಕೊಟ್ಟಿದೆ. ಹಾಗಾದ್ರೆ ಯಾಕೆ ರೀಸನ್ ತಿಳ್ಕೊಳ್ಳೋಣ. Q1 FY26 ನಲ್ಲಿ ಓಲಾ 68,000 ಯೂನಿಟ್ಗಳನ್ನು ಸೇಲ್ ಮಾಡಿದೆ, ಜೊತೆಗೆ 19.6% ನಷ್ಟು ಮಾರ್ಕೆಟ್ ಶೇರ್ ಹೊಂದಿದೆ. ಆದರೆ ನಿಜಕ್ಕೂ ಮ್ಯಾಟರ್ ಇರೋದಿಲ್ಲೇ. ಈ ನಂಬರ್ಸ್ ಗಳನ್ನ ನೋಡಿದಾಗ ಓಲಾ ಮುಂದಿದೆ ಅಂತ ಅನ್ಸ್ಬೋದು. ಆದರೆ ಕಳೆದ ವರ್ಷ 49% ಇದ್ದಂಥ ಮಾರ್ಕೆಟ್ ಶೇರ್ ಈ ವರ್ಷಕ್ಕೆ 20%ಗೆ ಬಿದ್ದಿದೆ. ಅದೇ ಏತರ್ 46,000 ಯೂನಿಟ್ಗಳನ್ನು ಮಾರಿದ್ರೆ 14.3% ಮಾರ್ಕೆಟ್ ಶೇರ್ ಹೊಂದಿದೆ. ಅದೇ ಏತರ್ನ ಮಾರ್ಕೆಟ್ ಶೇರ್ ಕಳೆದ ವರ್ಷದಿಂದ ಈ ವರ್ಷಕ್ಕೆ 88% ಜಾಸ್ತಿ ಆಗಿದೆ. ಇನ್ನು ರೆವಿನ್ಯೂ ಸೈಡ್ ನಲ್ಲಿ ಓಲಾ ಮುಂದಿದೆ. Q1 FY26 ನಲ್ಲಿ 828 ಕೋಟಿ ರೆವಿನ್ಯೂ ಗಳಿಸಿದೆ. ಇನ್ನು ಏತರ್ 645 ಕೋಟಿ ರೆವಿನ್ಯೂ ಗಳಿಸಿದೆ. ಎರಡೂ ಕೂಡ ತಮ್ಮ ತಮ್ಮ ಸ್ಕೇಲ್ ಅಪ್ ಮಾಡ್ತಾ ಇದೆ. ಮಾರ್ಜಿನ್ ಬಗ್ಗೆ ಮಾತಾಡೋದಾದ್ರೆ ಓಲಾದ OPM ಬಂದು -29% ಇದೆ, ಅದೇ ಏತರ್ನದ್ದು -21% ಇದೆ. ಅಂದ್ರೆ ಏತರ್ನ ಆಪರೇಟಿಂಗ್ ಲಾಸಸ್ ಕಮ್ಮಿ ಅಂತ. ಎರಡೂ ಕಂಪನಿಗಳ ನಂಬರ್ಸ್ ನೋಡಿದ್ರೆ ಲಾಸ್ ಅಲ್ಲೇ ಇದೆ. ಆದ್ರೆ ಫಸ್ಟ್ ಕ್ವಾರ್ಟರ್ FY26 ನಲ್ಲಿ ಇವರು ಲಾಸಸ್ ನ ರಿಕವರ್ ಮಾಡ್ತಾ ಇದ್ದಾರೆ. ಆದ್ರೆ 25 ಮಿಡ್ಡಲ್ ಬಂದಾಗ, ಅಂದ್ರೆ ಮಧ್ಯಂತರದಲ್ಲಿ ಓಲಾ ಕೂಡ ತನ್ನ ಲಾಸಸ್ ಅನ್ನ ರಿಕವರ್ ಮಾಡುವಂತ ಗುರಿಯನ್ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಮ ಫೇವರೇಟ್ ಇವಿ ಸ್ಟಾಕ್ಸ್ ಯಾವುದು? ಕಮೆಂಟ್ ಮಾಡಿ. ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ.